ನಮಸ್ಕಾರ. ಕರ್ನಾಟಕ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಏನಕ್ಕಪ್ಪ ಅಂದರೆ ಓಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನಾನು ಹೇಗೆ ಓಟ್ಸ್ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ಇವಾಗ ನಾನು ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಬಾದಾಮಿ, ಹಾಗೆ ಖರ್ಜೂರ. ಅದಾದಮೇಲೆ ಓಟ್ಸು. ನೀವು ಯಾವ್ದಾದ್ರು ತಗೊಳ್ಳಿ, ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ತಗೊಳ್ಳಿ. ಆ್ಯಂಡ್ 1 ಕಪ್ಪು ಮಿಲ್ಕು, ಹಾಗೆ 1 ಬನಾನಾ. ಹಾಗೆ ಹಾಲನ್ನ ಬಿಸಿ ಮಾಡೋದಕ್ಕೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಬಿಸಿ ಆಯ್ತಾ ಇದ್ದಾಗೆ 2 ಸ್ಪೂನು ಓಟ್ಸ್ನ ಹಾಕಿ, ಹಾಗೆ ಅದನ್ನು 2 ನಿಮಿಷ ಕುದಿಸ್ಕೊಂಡಾದ ನಂತರ ಈ ಕಡೆ ನಾವು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. 5 minutes later. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಾದ ನಂತರ ಬಿಸಿ ಮಾಡಿರೋ ಓಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಓಟ್ಸ್ಗೆ ನಿಮಗೆ ಬೇಕಾಗಿರೋ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇವಾಗ ಬನ್ನಿ, ಇವಾಗ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಡೋಣ, ಬಿಕಾಸ್ ಆಫ್ ಸ್ವಲ್ಪ ಕೂಲ್ ಆಗಲಿ ಅದು. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಕೂಲ್ ಆಗಲಿ ಅಂತ. ಏನಕ್ಕಂದರೆ ಕೂಲ್ ಆದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಸೊ ಗೈಸ್, ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೂಲ್ ಆಗಲಿ. ಕೂಲ್ ಆದಮೇಲೆ ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಅದು ತಿನ್ನುವಾಗ ತೋರಿಸ್ತೀನಿ ಗೈಸ್. 5 minutes later. ಗೈಸ್ ಬನ್ನಿ, ಇವಾಗ ಕೂಲ್ ಆಗಿರುತ್ತೆ, ಹೋಗಿ ತಿನ್ನೋಣ. ಗೈಸ್ ತಿಂತಾ ಇದ್ದೀನಿ ಇವಾಗ. ಸಕ್ಕತ್ತಾಗಿದೆ. ಏನು ಗೊತ್ತಾ, ನಾವು ಗ್ರೈಂಡ್ ಮಾಡಿ ಹಾಕೋದಕ್ಕಿಂತ ಈ ಥರ ಸಣ್ಣದಾಗಿ ಚಾಪ್ ಮಾಡಾಕ್ದಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಈ ರೀತಿ ಚಾಪ್ ಮಾಡಿ ಹಾಕ್ತೀನಿ. ಈ ರೀತಿ ಟ್ರೈ ಮಾಡಿಲ್ಲ, ಟ್ರೈ ಮಾಡಿದರೆ ಸಕ್ಕತ್ತಾಗಿರುತ್ತೆ. ಬಿಸಿಯಲ್ಲಿ ತಿನ್ನೋಕ್ಕೆ ಹೋಗ್ಬೇಡಿ, ಕೂಲ್ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಯಾರ್ಯಾರು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಆಗಿ. ಮತ್ತು ಇದನ್ನು ಯಾರು ಗ್ರೈಂಡ್ ಮಾಡ್ಕೊಂಡು ತಿಂತೀರಾ, ಈ ಥರ ಚಾಪ್ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಹೀಗೆ ಮತ್ತೆ ಸಿಗ್ತಾ ಇರೋಣ ಕರ್ನಾಟಕ.